ಫ್ರೀಡಮ್ ಟು ಅಸೋಸಿಯೇಟ್ ಅಂದ್ರೆ ಒಂದು ಸಹವಾಸದಲ್ಲಿ ಒಂದು ಸಂಘವಾಗಿ ಸೇರ್ಲಿಕ್ಕೆ ನಮಗೆ ಕಾನ್ಸ್ಟಿಟ್ಯೂಷನ್ ಏನ್ ಮಾಡಿದೆ? ಅವಕಾಶ ಕೊಟ್ಟಿದ್ಯಾ? ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನ. ಇವರು ಅಪೊಸ್ತಲರ ಬೋಧನೆಯಲ್ಲಿಯೂ ಕೇಳುವುದರಲ್ಲಿಯೂ ಸಹೋದರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯೋದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಇವರಂದ್ರೆ ಯಾರಂದ್ರೆ ಆದಿಸಭೆಯಲ್ಲಿದ್ದ ಸಭೆಯವರು. ಇವರೇನ್ ಮಾಡ್ತಾರೆ ಅಂದ್ರೆ ಸಹೋದರ ಅನ್ಯೋನ್ಯತೆಯಲ್ಲಿ ಅವರು ನಿರತರಾಗಿದ್ದಾರೆ. ಫಸ್ಟ್ ಏನಿದೆ ಅಪೊಸ್ತಲರ ಬೋಧನೆ ಕೇಳುವುದರಲ್ಲಿಯೂ ಎಲ್ಲ ಇದೆಯಲ್ಲ. ಇವತ್ತೇನ್ ಮಾಡ್ತಾರೆ ಅನೇಕರು ಆನ್ಲೈನ್ ಅಲ್ಲಿ ವಾಕ್ಯ ಕೇಳೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ಹೋಗಲ್ಲ. ನಮ್ಮ ಪಾಸ್ಟ್ಗಿಂತ ಚೆನ್ನಾಗಿ ಯಾರು ಹೇಳ್ತಿದ್ದಾರೆ? ನಾನು ಯಾರು ಕೇಳಬೇಕು ಆ ಹೆಸರು ಹೊಡೆದ್ಬಿಟ್ರೆ ಆ ಪಾಸ್ಟ್ ಬಂದ್ಬಿಡ್ತಾರೆ. ನಮ್ಮ ಪಾಸ್ಟ್ರು, ನಮ್ಮ ದೇವರು ನಮ್ಮ ಪಾಸ್ಟರ್ ಮೂಲಕವಾಗಿ ಏನಿಟ್ಟಿದ್ದಾರೋ ಮಕ್ಕಳು ಹೋಗ್ತಿದ್ದಾರೆ. ವಯಸ್ಸಾದವರಿಗೂ ಅವ್ರ ಪಾಸ್ಟ್ ಅಂದ್ರೆ ಏನಿದೆ? ಗೌರವ ಇದೆ. ಅವ್ರೇನ್ ಮಾಡ್ತಾರೆ? ಹೋಗ್ತಾರೆ. ಈ ಮಧ್ಯದಲ್ಲಿ ಕತೆ ಮಾಡೋದು ಯಾರು? ನಮ್ಮ ಪಾಸ್ಟ್ರಿಗೆ ಇಂಗ್ಲಿಷ್ ಬರಲ್ಲ, ಅಥವಾ ನಮ್ಮ ಪಾಸ್ಟ್ರಿಗೆ ಜಾಸ್ತಿ ಓದಿಲ್ಲ. ಇಲ್ಲ, ಆ ಪಾಸ್ಟ್ ಮಾತಾಡೋಷ್ಟು ಚೆನ್ನಾಗಿ ಯಾರು ಮಾತಾಡಲ್ಲ. ಒಂದು ವೇಳೆ ಆನ್ಲೈನ್ ಅಲ್ಲಿ ವಿ ಮೈಟ್ ಗೆಟ್ ದ ಗುಡ್ ಮೆಸೇಜಸ್, ಚೆನ್ನಾಗಿರ್ಬೋದು, ಚೆನ್ನಾಗಿರುತ್ತೆ ಕೂಡ, ಆಶೀರ್ವಾದ ಮಾಡಿದ್ದಾರೆ, ಆನ್ಲೈನ್ ಬರುತ್ತೆ, ಕೇಳ್ತಾ ಇದ್ದೇವೆ. ಆದರೆ ಏನ್ ಸಿಗಲ್ಲ ಅಲ್ಲಿ ಏನ್ ಸಿಗಲ್ಲ? ಸಹೋದರ ಅನ್ಯೋನ್ಯತೆ ಅಲ್ಲಿ ಸಿಗಲ್ಲ. ಸಹೋದರ ಅನ್ಯೋನ್ಯತೆ ನೀನು ಹೋಗುವ ಸಭೆಗೆ ಹೋದ್ರೆ ಮಾತ್ರ ನಿನಗೊಂದು ಅನ್ಯೋನ್ಯತೆ ಸಿಗುತ್ತೆ. ಒಳ್ಳೆ ಮೆಸೇಜು ತುಂಬಾ ಚೆನ್ನಾಗಿತ್ತು, ಕ್ಲಾಪ್ಸ್ ಕೂಡ ಹೊಡಿಬಹುದು, ಒಂದು ಚಾನಲ್ ಸಬ್ಸ್ಕ್ರೈಬ್, ನೋಟಿಫಿಕೇಶನ್ ಹೊಡಿಬಹುದು. ಅನ್ಯೋನ್ಯತೆ ಎಲ್ಲಿ ಸಿಗೋದು? ಸಭೆಗೆ ಹೋದ್ರೆ ಮಾತ್ರ ನಿನಗೊಂದು ಅನ್ಯೋನ್ಯತೆ. ಯು ಗೆಟ್ ದಿ ಫೆಲೋಶಿಪ್. ಅದರ್ವೈಸ್ ವಾಕ್ಯದಲ್ಲಿ ಏನ್ ನಡೀತಿದೋ ಅದು ಹೇಳುದು, ಏನ್ ನಡೆಯುತ್ತೆ ಎಂಬುದಾಗಿ ನೋಡ್ಬೇಕಂದ್ರೆ ಸಭೆಗೆ ಬರಬೇಕು. ಯೂಟ್ಯೂಬಲ್ಲಿ ಅದು ಸಿಗಲ್ಲ. ಯೂಟ್ಯೂಬಲ್ಲಿ ಇಟ್ ಈಸ್ ಒನ್ ವೇ. ಅದೆಲ್ಲ ಫಲಿಸೋದು, ಅದೆಲ್ಲ ಕಾರ್ಯರೂಪಕ್ಕೆ ಬರೋದು ಎಲ್ಲಿ? ಸಭೆಯಲ್ಲಿ ಮಾತ್ರ.